Good morning, everyone. Welcome to ICS Mahesh College, Dharwad. Myself, Meghraj Hulur. In this session, I will discuss 10th Science Model Question Paper 2021. ಅಂದರೆ ಬರುವಂಥ ಸೈನ್ಸ್ SSLC ಎಕ್ಸಾಮ್ ಅಲ್ಲಿ ಎರಡು ಪೇಪರ್ ಮಾಡಿದ್ದಾರೆ. ಫಸ್ಟ್ ಪೇಪರ್ ಏನಿದೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಇದೆ. ಸೆಕೆಂಡ್ ಪೇಪರ್ ಅಲ್ಲಿ ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ 120 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಸೈನ್ಸ್ ಅಂತ ಬಂದ್ರೆ ಅಥವಾ ಮ್ಯಾಥಮೆಟಿಕ್ಸ್ ಅಂತ ಬಂದ್ರೆ 40 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಸೈನ್ಸ್ ಅಂತ ಬಂದ್ರೆ 40 ಕ್ವಶನ್ಸ್. ಅಗೇನ್ ಕ್ವಶನ್ಸ್ ಏನಿರುತ್ತೆ ಅಂದ್ರೆ ಒಂದಿಷ್ಟು ಕ್ವಶನ್ಸ್ ಫಿಸಿಕ್ಸ್ ಇರುತ್ತೆ, ಒಂದಿಷ್ಟು ಕೆಮಿಸ್ಟ್ರಿ ಮತ್ತೆ ಒಂದಿಷ್ಟು ಬಯಾಲಜಿ ಕ್ವಶನ್ಸ್ ಇರುತ್ತೆ. ಇನ್ ದಿಸ್ ಸೆಷನ್ ಐ ವಿಲ್ ಸಾಲ್ವ್ some chemistry questions. The first question is the major component of biogas. And what is the meaning of biogas? Breakdown of organic matter in the absence of oxygen. The gases releases, those gases are called as what? Biogas. Right? Organic matter break ಆಗ್ತಾ ಹೋಗುತ್ತೆ ಯಾವಾಗ in the absence of oxygen. ಅವಾಗೇನು ಗ್ಯಾಸ್ ರಿಲೀಸ್ ಆಗುತ್ತಲ್ಲ ಆ ಗ್ಯಾಸ್ ಏನಂತ ಕರೀತಾರೆ? ಬಯೋಗ್ಯಾಸ್ ಅಂತ ಕರೀತಾರೆ. ಅದರಲ್ಲಿ ರಿಲೀಸ್ ಆಗುವಂತ ಕಾಂಪೌಂಡ್ಸ್ ಯಾವಪ್ಪ ಅಂದ್ರೆ ಮೀಥೇನ್ CH4 ಎಷ್ಟಾಗುತ್ತೆ? ದಟ್ ಈಸ್ 55 to 65% ಇರುತ್ತೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ರಿಲೀಸ್ ಆಗುತ್ತೆ ಅಂದ್ರೆ ದಟ್ ಈಸ್ 35% to 45%. ರಿಮೈನಿಂಗ್ H2S ಗ್ಯಾಸ್ ರಿಲೀಸ್ ಆಗುತ್ತೆ. ಅದು ಬಿಟ್ರೆ ನೆಕ್ಸ್ಟ್ ವಾಟರ್ ಸ್ಮಾಲ್ ಅಮೌಂಟ್ ದಟ್ ಇಸ್ ಇನ್ ಗ್ಯಾಸಿಯಸ್ ಸ್ಟೇಟ್. ಹಾಗಿದ್ಮೇಲೆ ಕ್ವಶನ್ ಅಲ್ಲಿ ಏನ್ ಕೇಳಿದರೆ ದ ಮೇಜರ್ ಕಂಪೋನೆಂಟ್ ಆಫ್ ಬಯೋಗ್ಯಾಸ್ ಯಾವ್ದಾಗುತ್ತೆ ಹೆಚ್ಚಿಗೆ? ದಟ್ ಈಸ್ 55 to 65%. ನಥಿಂಗ್ ಬಟ್ ಆಪ್ಷನ್ ಬಿ ಮೀಥೇನ್ ಕರೆಕ್ಟ್. ಹಾಗಿದ್ಮೇಲೆ ದ ಮೇಜರ್ ಕಂಪೋನೆಂಟ್ ಆಫ್ ಬಯೋಗ್ಯಾಸ್ ಇಸ್ ದಟ್ ಈಸ್ ಮೀಥೇನ್. ನೆಕ್ಸ್ಟ್ ಕ್ವಶನ್. When copper is exposed to air for a long time, it acquires green coat because it reacts with. ಅಂದ್ರೆ ಕಾಪರ್ ನ ಬಹಳ ದಿವಸ ನೀವು ಗಾಳಿಯಲ್ಲಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ಗ್ರೀನ್ ಕೋಟಿಂಗ್ ಬರುತ್ತೆ. ಗ್ರೀನ್ ಕೋಟಿಂಗ್ ಬರೋದಾದ್ರೆ ಯಾವ ಒಂದು ಇದರಲ್ಲಿ ಮೆನ್ಷನ್ ಮಾಡುವಂತ ಕಾಂಪೌಂಡ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ದಟ್ ಈಸ್ ಕಾಪರ್ ರಿಯಾಕ್ಟ್ಸ್ ವಿತ್ ಏರ್. ಏರ್ ಅಂತ ಬರೋದಾದ್ರೆ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಇಸ್ ಇನ್ ಗ್ಯಾಸಿಯಸ್ ಸ್ಟೇಟ್, ವಾಟರ್ ದಟ್ ಇಸ್ ಇನ್ ಗ್ಯಾಸಿಯಸ್ ಸ್ಟೇಟ್ ಅಂಡ್ ಆಕ್ಸಿಜನ್ ಇಸ್ ಗ್ಯಾಸಿಯಸ್ ಸ್ಟೇಟ್. ಈ ಕಂಪೋಸಿಷನ್ ಅವ್ರು ಏನಂತ ಕರೀತಾರೆ ಇಲ್ಲಿ? ಏರ್ ಅಂತ ಕರೀತಾರೆ. ವೆನ್ ಕಾಪರ್ ಇಸ್ ರಿಯಾಕ್ಟ್ಸ್ ವಿತ್ ಏರ್ ಪಾರ್ಟಿಕಲ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಕಂಪೌಂಡ್. ಏನ್ ಕಂಪೌಂಡ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ದಟ್ ಈಸ್ ಕಾಪರ್ ಕಾರ್ಬೋನೇಟ್ CuCO3 ಅಂಡ್ ಕಾಪರ್ ಹೈಡ್ರಾಕ್ಸೈಡ್. When copper reacts with air, they are going to give the copper carbonate, copper hydroxide, which is green in color. ಇದೇನಿರುತ್ತೆ ಅಂದ್ರೆ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. ಹಾಗಿದ್ಮೇಲೆ ಮೇಜರ್ ಕಂಪೋಸಿಷನ್ ಏನಾಗುತ್ತೆ ಅಂದ್ರೆ ಕಾಪರ್ ಮಾಯಿಸ್ಟ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಕಾಪರ್ ಕಾರ್ಬೋನೇಟ್ ಆಗುತ್ತೆ. ಹಾಗಿದ್ಮೇಲೆ ಆ ಕಾಪರ್ ಕಾರ್ಬೋನೇಟ್ ಏನಿರುತ್ತೆ ಅಲಾಂಗ್ ವಿತ್ ಕಾಪರ್ ಹೈಡ್ರಾಕ್ಸೈಡ್ ದಟ್ ಇಸ್ ಗ್ರೀನ್ ಇನ್ ಕಲರ್. ದಟ್ ಇಸ್ ದ ರೀಸನ್ ವೆನ್ ಕಾಪರ್ ರಿಯಾಕ್ಟ್ಸ್ ವಿತ್ ಮಾಯಿಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅವಾಗ ಏನಾಗುತ್ತೆ ಇಟ್ ಅಕ್ವೈರ್ಸ್ ಗ್ರೀನ್ ಕೋಟ್. ಈ ಪಾಯಿಂಟ್ ನೆನ್ಪಿಟ್ಕೊಟ್ರಿ. ನೆಕ್ಸ್ಟ್ ಕ್ವಶನ್. When the number of single bonds and double bonds present in structure of benzene. Benzene structure ಏನಿದೆ? ಏನಾಯ್ತು? ಬೆಂಜಿನ್ ಸ್ಟ್ರಕ್ಚರ್ ಆಯ್ತು. ಅದನ್ನ ನೀವು ಎಲ್ಲಾ ಕಾರ್ನಲ್ಲಿ ಏನಿರುತ್ತೆ? ಕಾರ್ಬನ್ ಇರುತ್ತೆ. ಕಾರ್ಬನ್ ವೇಲೆನ್ಸಿ ಏನಿದೆ? 4 ಇದೆ. ಹಾಗಿದ್ಮೇಲೆ ಅದೇ ರೀತಿಯಾದ ಬರ್ಬೋದು. ಕಾರ್ಬನ್ ಕಾರ್ಬನ್ ನೆಕ್ಸ್ಟ್ ಆಕ್ಚುಲಿ ವಾಟ್ ಇಸ್ ದ ಫಾರ್ಮುಲಾ ಆಫ್ ಬೆಂಜಿನ್? ದಟ್ ಈಸ್ C6H6 ಅಂತ ಇದೆ. ಹೈಡ್ರೋಜನ್ 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 ಹೈಡ್ರೋಜನ್. ನೆಕ್ಸ್ಟ್ ಇವಾಗ ನೋಡ್ರಿ ಅವ್ರೇನ್ ಕೇಳಿದಾರೆ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಅಂಡ್ ಡಬಲ್ ಬಾಂಡ್ಸ್. ಸಿಂಗಲ್ ಬಾಂಡ್ಸ್ ಎಷ್ಟಿದೆ? ದಟ್ ಈಸ್ 1 2 3 4 5 6 7 8 9 ಅಂದ್ರೆ ಇಲ್ಲಿ ನೋಡ್ರಿ ಇದೇನಾಗುತ್ತೆ? ಡಬಲ್ ಬಾಂಡ್ ಅಂಡ್ ಡಬಲ್ ಬಾಂಡ್. ಈ ಮೂರು ಏನಾಗುತ್ತೆ? ಡಬಲ್ ಬಾಂಡ್ ಆಗುತ್ತೆ.
ರಿಮೈನಿಂಗ್ ಅಂತ ಬಂದ್ರೆ ದಟ್ ಇಸ್ 1 2 3 4 5 6 ಕಾರ್ಬನ್ ಹೈಡ್ರೋಜನ್ ಸಿಂಗಲ್ ಬಾಂಡ್ ಇದೆ. ನೆಕ್ಸ್ಟ್ ಕಾರ್ಬನ್ ಕಾರ್ಬನ್ ಏನಿದೆ ಸಿಂಗಲ್ ಬಾಂಡ್ ಇದೆ. ಟೋಟಲ್ ಆಗಿ 9 ಬಾಂಡ್ ಇಂದ ಸಿಂಗಲ್ ಬಾಂಡ್ ಇದೆ. ಡಬಲ್ ಬಾಂಡ್ ಎಷ್ಟಿದೆ 3 ಬಾಂಡ್ ಡಬಲ್ ಬಾಂಡ್ ಇದೆ. ಅಂದ್ರೆ ಇಲ್ಲಿ ನೋಡ್ರಿ ಇವೇನಿದೆಯಲ್ಲ 3 ಡಬಲ್ ಬಾಂಡ್ ಇದೆ, 3 ಡಬಲ್ ಬಾಂಡ್ಸ್ ಇದೆ. ರಿಮೈನಿಂಗ್ 9 ಏನಾಗುತ್ತೆ ಸಿಂಗಲ್ ಬಾಂಡ್ಸ್ ಆಗಿದೆ. ಆಪ್ಷನ್ ಏನಾಗುತ್ತೆ ಫಸ್ಟ್ ಸಿಂಗಲ್ ಬಾಂಡ್ ಕೇಳಿದರೆ ಸಿಂಗಲ್ ಬಾಂಡ್ ಎಷ್ಟಿದೆ 9 ಇದೆ. ಆಪ್ಷನ್ ಏನಾಗುತ್ತೆ 9 ಮತ್ತೆ 3 ಅಂದ್ರೆ ಸೆಕೆಂಡ್ ಆಪ್ಷನ್ ಆಯ್ತು. ನೆಕ್ಸ್ಟ್ ಕ್ವಶನ್, sodium, when which gas is liberated when sodium carbonate is reacts with hydrochloric acid? ಅಂದ್ರೆ Na2CO3 reacts with HCl. Na2CO3 HCl ಜೊತೆ ರಿಯಾಕ್ಟ್ಸ್ ಆದಾಗ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ದೇ ಗೋಯಿಂಗ್ ಟು ಫಾರ್ಮ್ NaCl plus carbon dioxide, that is gaseous state, plus water. ಈ ಕಾಂಪೌಂಡ್ ಏನಾಗುತ್ತೆ ದಟ್ ಇಸ್ ಇನ್ ಲಿಕ್ವಿಡ್ ಸ್ಟೇಟ್. ಇದೇನಿರುತ್ತೆ ಸಾಲಿಡ್ ಇರುತ್ತೆ. ಅವ್ರೇನ್ ಕೇಳಿದರೆ ವಿಚ್ ಗ್ಯಾಸ್ ರಿಲೀಸಸ್ ಅಂತ ಕೇಳಿದರೆ, ರಿಲೀಸ್ ಆಗುವಂತ ಗ್ಯಾಸ್ ಯಾವುದು ಕಾರ್ಬನ್ ಡೈಆಕ್ಸೈಡ್. ದಟ್ ಇಸ್ ದ ಆನ್ಸರ್ ಇಸ್ ಕಾರ್ಬನ್ ಡೈಆಕ್ಸೈಡ್. when Na2CO3 reacts with HCl, they are going to form NaCl, water and carbon dioxide. The gas liberated is that is carbon dioxide. Next question, cyclopropane, the common molecular formula for both cyclopropane and propene. ಇವಾಗ ಆಲ್ರೆಡಿ ಗೊತ್ತಿದೆ ನಿಮ್ಗೆ. ಅಲ್ಕೇನ್ಸ್ ಅಂತ ಬಂದ್ರೆ ಫಸ್ಟ್ ಮೆಂಬರ್ ಏನ್ ಬರುತ್ತೆ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್ ಈ ರೀತಿ ಬರ್ತಾ ಹೋಗುತ್ತೆ. ಅವ್ರೇನ್ ಕೇಳಿದಾರೆ ಇಲ್ಲಿ ಪ್ರೋಪೇನ್ ಅಂತ ಕೇಳಿದಾರೆ. ಅದರಲ್ಲಿ ಸೈಕ್ಲೋಪ್ರೋಪೇನ್. ಪ್ರೋಪೇನ್ ಅಂದ್ರೆ 3 ಕಾರ್ಬನ್ ಬರಬೇಕು. ಯಾವ ರೀತಿ ಇರುತ್ತೆ ಅಂದ್ರೆ ಅದು CS2 ಅಂಡ್ CS2 ಸೈಕ್ಲಿಕ್ ಫಾರ್ಮುಲಾ ಬರುತ್ತೆ. ಈ ರೀತಿ ಹೇಳ್ಬೋದು. ಅಂದ್ರೆ this is what cyclopropane. ಹಾಗಿದ್ಮೇಲೆ ಏನಾಗುತ್ತೆ ವಾಟ್ ಇಸ್ ದ ಫಾರ್ಮುಲಾ? ಕಾರ್ಬನ್ ಅಂತ ಬಂದ್ರೆ ಏನಿದೆ, ಕಾರ್ಬನ್ ಅಂತ ಬಂದ್ರೆ ಕಾರ್ಬನ್ ಇಂದು 4 ವೇಲೆನ್ಸ್ ಇದೆ. ಆ 4 ವೇಲೆನ್ಸ್ ಅಲ್ಲಿ ಏನಾಗಿದೆ ಈ ರೀತಿ ಬಾಂಡ್ ಫಾರ್ಮೇಶನ್ ಆಗಿದೆ. ರಿಮೈನಿಂಗ್ 2 ಹೈಡ್ರೋಜನ್ ಜೊತೆಗೆ ಬಾಂಡ್ ಫಾರ್ಮೇಶನ್ ಮಾಡಿದೆ. ಈ ರೀತಿ ಒಂದೊಂದು ಕಾರ್ಬನ್ 2 ಹೈಡ್ರೋಜನ್ ಜೊತೆಗೆ ಬಾಂಡ್ ನ ಫಾರ್ಮೇಶನ್ ಮಾಡ್ತಾ ಹೋಗಿದೆ. ಇದ್ರದ್ದು ಫಾರ್ಮುಲಾ ಏನಾಗುತ್ತೆ ಇವಾಗ ಟೋಟಲ್ ಆಗಿ ಎಷ್ಟಿದೆಪ್ಪ ಕಾರ್ಬನ್ ಇದರಲ್ಲಿ? ಟೋಟಲ್ ನಂಬರ್ ಆಫ್ ಕಾರ್ಬನ್ ಇಸ್ 3 ಕಾರ್ಬನ್ ಇದೆ. ಹೈಡ್ರೋಜನ್ ಎಷ್ಟಾಗುತ್ತೆ 6 ಹೈಡ್ರೋಜನ್. ದ ಫಾರ್ಮುಲಾ ಇಸ್ C3H6. ಸೈಕ್ಲೋಪ್ರೋಪೇನ್ ಫಾರ್ಮುಲಾ ಏನಾಯ್ತು ದಟ್ ಇಸ್ C3H6. ಅಗೇನ್ ಪ್ರೋಪೀನ್ ಅಂತ ಕೇಳಿದಾರೆ. ಪ್ರೋಪೀನ್ ಅಂತ ಬಂದ್ರೆ ಅದು ಕೂಡ 3 ಕಾರ್ಬನ್ ಇರುತ್ತೆ. ದಟ್ ಇಸ್ CH3 ಸಿಂಗಲ್ ಬಾಂಡ್, CH ಡಬಲ್ ಬಾಂಡ್, CH2. ಇದೇನಾಗುತ್ತೆ ದಿಸ್ ಇಸ್ ಪ್ರೋಪೀನ್. ಟೋಟಲ್ ಆಗಿ ಎಷ್ಟು ಕಾರ್ಬನ್ ಇದೆ ಇದರಲ್ಲಿ? 3 ಕಾರ್ಬನ್. ಹೈಡ್ರೋಜನ್ ಎಷ್ಟಿದೆ 6 ಹೈಡ್ರೋಜನ್. ಅಂದ್ರೆ ಏನಾಯ್ತು C3H6. ಫಾರ್ಮುಲಾ ಏನಾಗುತ್ತೆ ಆಪ್ಷನ್ ಏನಾಗುತ್ತೆ ದಟ್ ಇಸ್ ಆಪ್ಷನ್ ಎ. ದ ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಸೈಕ್ಲೋಪ್ರೋಪೇನ್ ಅಂಡ್ ಪ್ರೋಪೇನ್ ಇಸ್ C3H6. ನೆಕ್ಸ್ಟ್ ಕ್ವಶನ್ ನೋಡ್ರಿ. The substance that changes the color of red litmus paper into blue color. ಅಂದ್ರೆ ಈಗ ಆಲ್ರೆಡಿ ಗೊತ್ತಿದೆ ಒಂದು ಸೊಲ್ಯೂಷನ್ ಅಸಿಡಿಕ್ ಅಥವಾ ಬೇಸಿಕ್ ಅಂತ ಹೇಳೋದಾದ್ರೆ we are going to use red litmus paper or blue litmus paper. ಇಲ್ಲಿ ಏನ್ ಮಾಡಿದಾರೆ ಅವರು ರೆಡ್ ಲಿಟ್ಮಸ್ ಪೇಪರ್ ನ ತಗೊಂಡಿದ್ದಾರೆ. when red litmus paper dipped in a solution at that time the litmus paper color, that is red color, is changes to blue color. ಅಂದ್ರೆ ರೆಡ್ ಇದ್ದಿದ್ದು ಬ್ಲೂ ಆಯ್ತು ಅಂದ್ರೆ that indicates the solution is basic. ಅಕಸ್ಮಾತ್ ಒಂದು ಸೊಲ್ಯೂಷನ್ ಅಲ್ಲಿ ಏನ್ ಮಾಡ್ತೀರಾ ರೆಡ್ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡಿರ್ತೀರಾ, ದ ಕಲರ್ ಆಫ್ ದ ಲಿಟ್ಮಸ್ ಪೇಪರ್ ರಿಮೇನ್ ಆಸ್ ಇಟ್ ಇಸ್. ರೆಡ್ ಕಲರ್ ಇತ್ತಂದ್ರೆ ದಟ್ ಇಂಡಿಕೇಟ್ಸ್ ದ ಸೊಲ್ಯೂಷನ್ ಇಸ್ ಅಸಿಡಿಕ್ ಅಂತ ಆಗುತ್ತೆ. ಹಾಗಿದ್ಮೇಲೆ ನೀವು ಡಿಪ್ ಮಾಡಿರುವಂತ ಸೊಲ್ಯೂಷನ್ ಏನಿದೆ ಅಲ್ಲಿ ಬೇಸಿಕ್ ಇದೆ, ಹಾಗಾಗಿ ಅದೇನಾಗಿದೆ ಬ್ಲೂ ಕಲರ್ ಆಗುತ್ತೆ. ಆಪ್ಷನ್ ಅಲ್ಲಿ ನೋಡ್ರಿ ಯಾವುದು ಇಲ್ಲಿ ಬೇಸಿಕ್ ಸೊಲ್ಯೂಷನ್ ಇದೆ ಅಂತ ಕೇಳ್ತಿದ್ದಾರೆ. ಸೋಡಿಯಂ ಕ್ಲೋರೈಡ್ ಏನಿದೆಪ್ಪ, ಸೋಡಿಯಂ ಕ್ಲೋರೈಡ್ ಇಸ್ ವಾಟ್ ಸಾಲ್ಟ್. ಸಾಲ್ಟ್ ಅಂದ್ರೆ ನ್ಯೂಟ್ರಲ್ ಆಗುತ್ತೆ. ನೆಕ್ಸ್ಟ್ ನೀವು ಪ್ಯೂರ್ ವಾಟರ್ ಅಂತ ಬಂದ್ರೆ ಅದು ಕೂಡ ನ್ಯೂಟ್ರಲ್ ಅಂತ ಆಗುತ್ತೆ. ಲೆಮನ್ ಜ್ಯೂಸ್ ಅಂದ್ರೆ ಏನಾಯ್ತು ಎಸಿಡಿಕ್ ಆಯ್ತು. ಹಾಗಿದ್ಮೇಲೆ ಬೇಸಿಕ್ ಸೊಲ್ಯೂಷನ್ ಯಾವ್ದಾಗುತ್ತೆ NaOH, ಸೋಡಿಯಂ ಹೈಡ್ರಾಕ್ಸೈಡ್, ಅದೇನಾಯ್ತು ಬೇಸಿಕ್ ಸೊಲ್ಯೂಷನ್. ಸೋಡಿಯಂ ಹೈಡ್ರಾಕ್ಸೈಡ್ ಏನಾಯ್ತು ಇಲ್ಲಿ ಬೇಸಿಕ್ ಸೊಲ್ಯೂಷನ್. ಅವ್ರೇ ಆಗಿದ್ರೆ when red litmus paper dipped in the solution containing sodium hydroxide,
ದ ಕಲರ್ ಆಫ್ ದಿ ರೆಡ್ ಲಿಟ್ಮಸ್ ಪೇಪರ್ ಚೇಂಜಸ್ ಇಂಟು ಬ್ಲೂ ಕಲರ್. ಹಾಗಿದ್ಮೇಲೆ ಆಪ್ಷನ್ ಏನಾಗುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಯಾವುದೇ ಬೇಸಿಕ್ ಸೊಲ್ಯೂಷನ್ ಡಿಪ್ ಮಾಡಿದ್ರು ಕೂಡ ರೆಡ್ ಇದ್ದು ಬ್ಲೂ ಕಲರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, the amphoteric oxide among the following. What is the meaning of amphoteric? Amphoteric means the substance acts as acid as well as base. ಅಥವಾ ಸಬ್ಸ್ಟೆನ್ಸ್ ಆಸಿಡ್ ಜೊತೆಗೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಅವಕ್ಕೇನಂತ ಕರೀತಾರೆ? ಆಂಫೋಟರಿಕ್ ಸಬ್ಸ್ಟೆನ್ಸ್ ಅಂತ ಕರೀತಾರೆ. ಹಾಗಿದ್ಮೇಲೆ ಇಲ್ಲಿರುವಂತ ಆಲ್ಮೋಸ್ಟ್ ಇಲ್ಲಿ 4 ಆಪ್ಷನ್ಸ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಒಂದ್ ಮಾತ್ರ ಏನಾಗುತ್ತೆ, ದೇ ಗೋಯಿಂಗ್ ಟು ಆಕ್ಟ್ ಆಸ್ ಆಂಫೋಟರಿಕ್ ನೇಚರ್. ಸೋಡಿಯಂ ಹೈಡ್ರಾಕ್ಸೈಡ್ ತಗೊಳ್ರಿ, ಸೋಡಿಯಂ ಹೈಡ್ರಾಕ್ಸೈಡ್ Na2O, ನೆಕ್ಸ್ಟ್ ಕ್ಯಾಲ್ಸಿಯಂ ಆಕ್ಸೈಡ್, ಅದಾದ್ಮೇಲೆ ಪೊಟ್ಯಾಷಿಯಂ ಆಕ್ಸೈಡ್. ಇವೆಲ್ಲ ಏನ್ ಬರುತ್ತಂದ್ರೆ ದೀಸ್ ಆರ್ ಬೇಸಿಕ್. ಅಂದ್ರೆ when reacts with water they are going to give the respect to hydroxide. ಯಾವ ಸಬ್ಸ್ಟೆನ್ಸ್ ಹೈಡ್ರಾಕ್ಸೈಡ್ ನ ಕೊಡುತ್ತಲ್ಲ ಅವು ಬೇಸಿಕ್ ಅಂತ ಕರೀತಾರೆ. ಅಂದ್ರೆ ಓನ್ಲಿ ರಿಯಾಕ್ಟ್ಸ್ ವಿತ್ ಆಸಿಡ್. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಜಿಂಕ್ ಆಕ್ಸೈಡ್ ತಗೊಂಡ್ರೆ ಅದು ಆಸಿಡ್ ಜೊತೆಗೂ ರಿಯಾಕ್ಟ್ ಆಗುತ್ತೆ ಮತ್ತೆ ಬೇಸ್ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ ಏನಾಗುತ್ತೆ? ಜಿಂಕ್ ಆಕ್ಸೈಡ್. ದೇ ಗೋಯಿಂಗ್ ಟು ಆಕ್ಟ್ ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್. ಯಾವ ಸಬ್ಸ್ಟೆನ್ಸ್ ಆಸಿಡ್ ಜೊತೆಗೂ ಮತ್ತೆ ಬೇಸ್ ಜೊತೆಗೆ ರಿಯಾಕ್ಟ್ ಆಗುತ್ತಲ್ಲ ಅವಕ್ಕೆ ಏನಂತ ಕರೀತಾರೆ? ಆಂಫೋಟರಿಕ್ ಸಬ್ಸ್ಟೆನ್ಸ್. ಆಪ್ಷನ್ ಯಾವ್ದಾಗುತ್ತೆ? ದಟ್ ಇಸ್ ಬಿ, ಜಿಂಕ್ ಆಕ್ಸೈಡ್. ನೆಕ್ಸ್ಟ್ ಕ್ವಶನ್, ಇದು ಅಲಾಯ್ಸ್ ಮೇಲೆ ಕೇಳಿದಾರೆ ನೋಡ್ರಿ, ಮಿಶ್ರ ಲೋಹ ಅಂತ ಬರುತ್ತೆ. ಏನಿದೆ ಕ್ವಶನ್? ದ ಅಲಾಯ್ಸ್ ದಟ್ ಮೇಡ್ ಅಪ್ ಆಫ್ ಕಾಪರ್ ಅಂಡ್ ಟಿನ್. ಕಾಪರ್ ಮತ್ತೆ ಟಿನ್ ನ ಮಿಕ್ಸ್ ಮಾಡಿದಾಗ ಅಲಾಯ್ ಆಗುತ್ತೆ ಅಥವಾ ಮಿಶ್ರ ಲೋಹ ಆಗುತ್ತೆ. ಅದ್ರ ಹೆಸರು ಏನಂತ ಕೇಳಿದಾರೆ? ಕಾಪರ್ ಪ್ಲಸ್ ಟಿನ್. ಏನ್ ಫಾರ್ಮೇಶನ್ ಆಗುತ್ತಪ್ಪ? ದಟ್ ನಥಿಂಗ್ ಬಟ್ ವಾಟ್? ಬ್ರೋನ್ಸ್. ನೆನ್ಪಿಟ್ಕೊಡ್ರಿ, ಇನ್ನೊಂದು ಹಾಗೆ ಬರುತ್ತೆ, ಕಾಪರು ಮತ್ತೆ ಜಿಂಕ್ ಬರುತ್ತೆ. ಕಾಪರು ಜಿಂಕ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಹಿತ್ತಾಳೆ ಅಂತ ಬರುತ್ತೆ, ಅದಾಗುತ್ತೆ. ಅಂದ್ರೆ ಇದೇನಾಗುತ್ತೆ? ಕಾಪರ್ ಮತ್ತೆ ಟಿನ್ ನ ನೀವು ಕಂಬೈನ್ ಮಾಡಿದ್ರೆ ವರ್ಗೊಂಡು ಗೆಡ್ದಿ ಅಲ್ಲ, ದಟ್ ಈಸ್ ಬ್ರೋನ್ಸ್. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತೆ? ದಟ್ ಈಸ್ ಸಿ. ಅದೇ ನೀವು ಕಾಪರ್ ಜಿಂಕ್ ಅಂತ ಬಂದ್ರೆ ಬ್ರಾಸ್ ಆಗುತ್ತೆ, ಹಿತ್ತಾಳೆ ಆಗುತ್ತೆ. ನೆನ್ಪಿಟ್ಕೊಡ್ರಿ, ಇಲ್ಲಿ ಕೇಳಿರೋದೇನಿದೆ? ಕಾಪರ್ ಮತ್ತೆ ಟಿನ್. ಕಾಪರ್ ಟಿನ್ ಗೆ ಆನ್ಸರ್ ಏನಾಗುತ್ತೆ? ಅಲ್ಲ ನೀವು ಬ್ರೋನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, when carbon dioxide reacts with calcium hydroxide salts and water produced, the nature of carbon dioxide ಅಂತ ಕೇಳಿದೆ. ಅಂದ್ರೆ ಏನಾಗಿದೆ ಅಲ್ಲಿ? ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂಡ್ ದೇ ಗೋಯಿಂಗ್ ಟು ಪ್ರೊಡ್ಯೂಸ್ ವಾಟ್? ಅದೇನ್ ಪ್ರೊಡ್ಯೂಸ್ ಮಾಡುತ್ತೆ? ಸಾಲ್ಟ್ ಮತ್ತೆ ವಾಟರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತಪ್ಪ ಇದರಲ್ಲಿ? ದಟ್ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲಾಂಗ್ ವಿತ್ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. ಇದೇನಾಗುತ್ತೆ ಇಲ್ಲಿ? ದಿಸ್ ಒನ್ ಈಸ್ ಸಾಲ್ಟ್. ಇವಾಗ ಆಲ್ರೆಡಿ ಗೊತ್ತಿದೆ, ದ ಸಬ್ಸ್ಟೆನ್ಸ್ ರೆಡಿ ಟು ಗಿವ್ ಹೈಡ್ರಾಕ್ಸೈಡ್ OH ಮೈನಸ್ ನ ಯಾವ್ದು ಕೊಡುತ್ತಲ್ಲ, ದ ಸಬ್ಸ್ಟೆನ್ಸ್ ರೆಡಿ ಟು ಗಿವ್ OH ಮೈನಸ್, ದಟ್ ಇಸ್ ಕಾಲ್ಡ್ as ವಾಟ್? ಬೇಸ್ ಅಂತ ಕರಿತೀವಿ. ಇವೆರಡರಲ್ಲಿ ನೋಡ್ರಿ, OH ಮೈನಸ್ ನ ಯಾವ್ದು ಕೊಡುತ್ತೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಹಾಗಿದ್ಮೇಲೆ ಇದೇನಾಯ್ತು? ಬೇಸ್ ಆಯ್ತು. ಒಂದು ಸಾಲ್ಟ್ ಆಗ್ಬೇಕಂದ್ರೆ ಆಲ್ರೆಡಿ ಗೊತ್ತಿದೆ, ಸಾಲ್ಟ್ ಆಗ್ಬೇಕಂದ್ರೆ ಕಾಮನ್ ಆಗಿ ಎಸಿಡ್ ಮತ್ತೆ ಬೇಸ್ ಏನಾಗಬೇಕು? ಕಂಬೈಂಡ್ ಆಗ್ಬೇಕು. ಇದು ಬೇಸ್ ಆಗೋದಾದ್ರೆ ವಾಟ್ ಆಗ್ಬಿಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಆಸಿಡ್ ಆಗಿರುತ್ತೆ. ಕ್ಲಿಯರ್? ಅವ್ರ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತೆ ವಾಟರ್ ನ ಕೊಡುತ್ತೆ. ವಾಟ್ ಇಸ್ ದ ನೇಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್? ನೇಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಾಯ್ತು? ಎಸಿಡಿಕ್ ಆಯ್ತು. ಆಪ್ಷನ್ ಎ ಆಗುತ್ತೆ ನೋಡ್ರಿ. ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ವಿತ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ದ ನೇಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ದಟ್ ಈಸ್ ಏನಾಗುತ್ತೆ? ಎಸಿಡಿಕ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ ಏನಿದೆ ಅಂದ್ರೆ ಪೀರಿಯಾಡಿಕ್ ಟೇಬಲ್ ಮೇಲೆ ಕೇಳಿದಾರೆ ನೋಡ್ರಿ. ಇಲ್ಲೇನ್ ಅರೇಂಜ್ ಮಾಡಿದಾರೆ ಅಂದ್ರೆ, ದ 3 ಎಲಿಮೆಂಟ್ಸ್ ವರ್ ರಿಟರ್ನ್ ಇನ್ ದ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಟೋಮಿಕ್ ಮಾಸ್. 3 ಎಲಿಮೆಂಟ್ ತಗೊಂತೀನಿ ನಾನು ಇಲ್ಲಿ, ದಟ್ ಈಸ್ ಲಿಥಿಯಂ, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ತಗೊಂಡಿದ್ದೀನಿ. ದ ಅಟೋಮಿಕ್ ಮಾಸ್ ಆಫ್ ದಿ ಮಿಡಲ್ ಎಲಿಮೆಂಟ್ ಇಂದ ಅಟೋಮಿಕ್ ಮಾಸ್ ರಫ್ಲಿ average atomic masses of the other 2 elements. The law was stated by ಅಂತ ಹೇಳಿದ್ದಾರೆ. ಈ ಲಾ ಯಾರು ಹೇಳಿದಾರೆ ಅಂತ ಕೇಳಿದಾರೆ ಅವರು. ಇವಾಗ ನೋಡ್ರಿ, ಲಿಥಿಯಂದು ಅಟೋಮಿಕ್ ಮಾಸ್ ಎಷ್ಟು ಬರುತ್ತಪ್ಪ? 7 ಬರುತ್ತೆ. ಸೋಡಿಯಂದು 23, ಅದಾದ್ಮೇಲೆ ಪೊಟ್ಯಾಷಿಯಂ 40 ಅಂತ ಹೇಳ್ತಾರೆ.
ಅವರೇನ್ ಹೇಳಿದಾರೆ ಮಿಡಲ್ ಎಲಿಮೆಂಟ್ ಇಂದ ಅಟೋಮಿಕ್ ಮಾಸ್ ಉಳಿದೆರಡು ಎಲಿಮೆಂಟ್ ಇಂದು ಎವರೇಜ್ ಮಾಸ್ ಅಟೋಮಿಕ್ ಮಾಸ್ ನ ನೀವು ಎವರೇಜ್ ತೆಗೆದ್ರೆ ಮಿಡಲ್ ಎಲಿಮೆಂಟ್ ಇಂದು ಅಟೋಮಿಕ್ ಮಾಸ್ ಸಿಗುತ್ತೆ ಅಂತ ಹೇಳಿದಾರೆ. ಫಾರ್ ಎಕ್ಸಾಂಪಲ್ 7 ಪ್ಲಸ್ ಫಸ್ಟ್ 7 ನೆಕ್ಸ್ಟ್ 40 ಡಿವೈಡ್ ಬೈ 2 ಎವರೇಜ್ ಮಾಡ್ತಿದ್ದೀನಿ ಅದನ್ನ ಎಷ್ಟಾಗುತ್ತೆ 47 ಡಿವೈಡ್ ಬೈ 2 ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಅದು ಆನ್ಸರು ದಟ್ ಈಸ್ 23.5 ಆಗುತ್ತೆ ಅಂದ್ರೆ 23 ಆಯ್ತು. ಇವಾಗ ನೋಡಿ 23 ಅಟೋಮಿಕ್ ಮಾಸ್ ಯಾವ್ದಿದೆ ಸೋಡಿಯಂ ಇದೆ ಅಂದ್ರೆ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಲಾ ಆಫ್ ಟ್ರಯಡ್ಸ್. ದಿಸ್ ಲಾ ಸ್ಟೇಟೆಡ್ ಬೈ ಡೋಬರೈನರ್. ಡೋಬರೈನರ್ ಏನ್ ಹೇಳ್ತಾರೆ he arranges the elements in each arrangement he going to take 3 elements. Those elements are arranged in the increasing order of their atomic mass. ಎಲಿಮೆಂಟ್ಸ್ ಏನ್ ಮಾಡ್ತಾರೆ ಗ್ರೂಪ್ ಮಾಡ್ತಾ ಹೋಗ್ತಾರೆ. ಈಚ್ ಗ್ರೂಪ್ ನಲ್ಲಿ 3 ಎಲಿಮೆಂಟ್ಸ್ ಇರುತ್ತೆ. ಅವು ಯಾವ ರೀತಿ ಅರೇಂಜ್ ಮಾಡ್ತಾರೆ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟೋಮಿಕ್ ಮಾಸ್. ಅವಾಗ ಏನಾಗುತ್ತೆ ಮಿಡಲ್ ಎಲಿಮೆಂಟ್ ಇದ್ದು ಅಟೋಮಿಕ್ ಮಾಸ್ ಉಳಿದ ಎರಡು ಎಲಿಮೆಂಟ್ ಇದ್ದು ಅಟೋಮಿಕ್ ಮಾಸ್ ನ ನೀವು ಎವರೇಜ್ ತಗೊಂಡ್ರೆ ಮಿಡಲ್ ಇರುವಂತ ಎಲಿಮೆಂಟ್ ಇದ್ದು ಅಟೋಮಿಕ್ ಮಾಸ್ ಗೆ ಈಕ್ವಲ್ ಇರುತ್ತೆ ಅಂತ ಹೇಳ್ತಾರೆ. ಕ್ಲಿಯರ್? ಹಾಗೆ ಇದಕ್ಕೆ ಏನಂತ ಕರೀತಾರೆ ಲಾ ಆಫ್ ಟ್ರಯಡ್ಸ್ ಅಂತ ಕರೀತಾರೆ. ಲಾ ಆಫ್ ಟ್ರಯಡ್ಸ್. ಅದಕ್ಕೆ ತ್ರಿವಳಿಗಳ ನಿಯಮ ಅಂತ ಕರೀತಾರೆ. ಇದನ್ನ ಯಾರು ಹೇಳಿದ್ರು ಡೋಬರೈನರ್. ನೆನ್ಪಿಟ್ಕೊಡ್ರಿ. ಮೆಂಡಲಿವ್ ಅಂತ ಬಂದ್ರೆ ಅವರು ಪಿರಿಯಾಡಿಕ್ ಟೇಬಲ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಗಿಂತ ಮುಂಚೆ ಬರೋದಕ್ಕೆ ಮೆಂಡಲಿವ್ ಲಾ ಅಂತ ಹೇಳ್ತಾರೆ. ಮೋಸ್ಟ್ಲಿ ಅಂದ್ರೆ ಮಾಡರ್ನ್ ಪಿರಿಯಾಡಿಕ್ ಟವ್. ನ್ಯೂಲ್ಯಾಂಡ್ ಅಂತ ಬಂದ್ರೆ ಲಾ ಆಫ್ ಆಕ್ಟೇವ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಕ್ವಶನ್. ಕಾರ್ಬನ್ ಇಂದ ವೇಲೆನ್ಸಿ ಏನಿದೆಪ್ಪ ಕಾರ್ಬನ್ ಇಂದ ವೇಲೆನ್ಸಿ 4 ಇದೆ ಹೌದಾ. ಅವ್ರೇನ್ ಕೇಳಿದಾರೆ ಅಂದ್ರೆ ಕಾರ್ಬನ್ ಈ ರೀತಿ ಕಾರ್ಬನ್ ಏನಾಗುತ್ತೆ ಅಟ್ಯಾಚ್ ಆಗುತ್ತೆ ಚೈನ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಕಾರ್ಬನ್ ಯಾಕೆ ಈ ರೀತಿ ಚೈನ್ ಫಾರ್ಮೇಶನ್ ಮಾಡುತ್ತೆ ಅಂತ ಕೇಳಿದಾರೆ. ಅದಕ್ಕೆ ಏನ್ ಆನ್ಸರ್ ಆಗುತ್ತೆ ದಟ್ ಈಸ್ ಕ್ಯಾಟಿನೇಷನ್. ಕ್ಯಾಟಿನೇಷನ್ ಪ್ರಾಪರ್ಟಿ ಇದಕ್ಕೆ ಕಾರ್ಬನ್ ಏನ್ ಮಾಡುತ್ತೆ ಲಾಂಗ್ ಚೈನ್ ಫಾರ್ಮೇಶನ್ ಮಾಡುತ್ತೆ. ಕಾರ್ಬನ್ ಹ್ಯಾಸ್ ಎಬಿಲಿಟಿ ಟು ಫಾರ್ಮ್ ಬಾಂಡ್ಸ್ ವಿತ್ ಅದರ್ ಆಟಮ್ಸ್ ಆಫ್ ಕಾರ್ಬನ್ ಗಿವಿಂಗ್ ರೈಸ್ ಟು ಲಾರ್ಜ್ ಮಾಲಿಕ್ಯೂಲ್ಸ್. ಈ ರೀತಿ ಲಾರ್ಜ್ ಮಾಲಿಕ್ಯೂಲ್ ಕೊಡುತ್ತೆ. ಯಾಕೆ ಬಿಕಾಸ್ ಆಫ್ ಕ್ಯಾಟಿನೇಷನ್ ಪ್ರಾಪರ್ಟಿ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್. The group of compounds which are in homologous series. Homologous series ಅಂದ್ರೆ ಏನು ಬರುತ್ತೆ ಅಂದ್ರೆ this each member is the all members having the general formula and each member is differ by CH2. each member ಏನಿರುತ್ತೆ ಅಂದ್ರೆ CH2 ಗ್ರೂಪ್ ಇಂದ ಡಿಫರ್ ಆಗಿರುತ್ತೆ ಅಂತ ಮೆಂಬರ್ ನ ನೋಡ್ಬೇಕು. ಎಲ್ಲಾ ಆಪ್ಷನ್ಸ್ ನೀವು ನೋಡ್ತಾ ಹೋಗ್ರಿ. ಈಗ ಫಸ್ಟ್ ಆಪ್ಷನ್ಸ್ ನೋಡ್ರಿ. ಫಸ್ಟ್ ಆಪ್ಷನ್ ಇದೆ CH4 ಇದೆ. ನೆಕ್ಸ್ಟ್ ಏನಿದೆ C2H6. ನೆಕ್ಸ್ಟ್ ಏನಿದೆ C3H8 ಇದೆ. ನೀವೆಲ್ಲ ಡಿಫರ್ ಮಾಡ್ತಾ ಹೋಗ್ರಿ. ಇವೆರಡಕ್ಕೂ ಡಿಫರ್ ಏನಿದೆಪ್ಪ ನೀವು CH2 ಆಡ್ ಮಾಡ್ರಿ. ಇದಕ್ಕೂ ಕೂಡ ನೀವು CH2 ಆಡ್ ಮಾಡ್ರಿ. ಏನಾಗುತ್ತೆ CH4 ಗೆ CH2 ಆಡ್ ಮಾಡಿದ್ರೆ C2H6 ಸಿಗುತ್ತೆ. ಅಗೇನ್ C2H6 ಗೆ CH2 ಆಡ್ ಮಾಡಿದ್ರೆ C3H8 ಸಿಗುತ್ತೆ. ಅದೇ ರೀತಿ ನೀವು ಬೇರೆ ಆಪ್ಷನ್ಸ್ ಚೆಕ್ ಮಾಡ್ರಿ. ಯಾವ ಆಪ್ಷನ್ಸ್ ಅಲ್ಲೂ ಕೂಡ ದಟ್ ಇಸ್ ನಾಟ್ ಡಿಫರ್ ಬೈ CH2 ಇಂದ ಡಿಫರ್ ಇರಬೇಕು. ಹೋಮೋಲಾಗಸ್ ಸೀರೀಸ್ ಅಂದ್ರೆ ಜನರಲ್ ಫಾರ್ಮುಲಾ ಇರುತ್ತೆ ಅಲಾಂಗ್ ವಿತ್ ಈಚ್ ಮೆಂಬರ್ ಇಸ್ ಡಿಫರ್ ಬೈ CH2. ಇವೆಲ್ಲ ಆಪ್ಷನ್ ನೀವು ಚೆಕ್ ಮಾಡ್ತಾ ಹೋದ್ರೆ ಅದಕ್ಕೆ ಆನ್ಸರ್ ಯಾವ್ದಾಗುತ್ತೆ ದಟ್ ಈಸ್ ಎ. ಉಳಿದಲ್ಲಿ ನೋಡ್ರಿ ಸೆಕೆಂಡ್ ಅಲ್ಲಿ ನೋಡ್ರಿ ಇವೆರಡು ಕಂಪೇರ್ ಮಾಡೋದಾದ್ರೆ ಕಾರ್ಬನ್ ಇದೆ ಬಟ್ ಏನಿದೆ ದ ಡಿಫರೆನ್ಸ್ ಏನಾಗುತ್ತೆ ಒಂದು ಕಾರ್ಬನ್ ಬಟ್ H=0 ಆಯ್ತು ಅಂದ್ರೆ ಆಪ್ಷನ್ ರಾಂಗ್. ಇದ್ರಲ್ಲಿ ನೋಡ್ರಿ CH4 ಇದೆ CH3OH ಅಂದ್ರೆ ಇಲ್ಲಿ ಕಾರ್ಬನ್ ಡಿಫರೆನ್ಸ್ ಇಲ್ಲ. ಥರ್ಡ್ ಅಲ್ಲಿ ಫೋರ್ತ್ ಅಲ್ಲಿ ನೋಡ್ರಿ C2H2 C3H6 ಇದೆ ಅಂದ್ರೆ ಇಲ್ಲೇನಾಯ್ತು ಕಾರ್ಬನ್ ಒಂದಿದೆ ಒಂದ್ ಕಾರ್ಬನ್ ಹೈಡ್ರೋಜನ್ ಏನಾಯ್ತು ನೆಕ್ಸ್ಟ್ ಆಯ್ತು. ಬಟ್ ಇಲ್ಲಿ ಥರ್ಡ್ ಅಲ್ಲಿ ನೋಡ್ರಿ ಇವೆರಡು ಆಪ್ಷನ್ಸ್ ನ ಕಂಪೇರ್ ಮಾಡೋದಾದ್ರೆ ಒಂದ್ ಕಾರ್ಬನ್ ಬರುತ್ತೆ ಬಟ್ ಹೈಡ್ರೋಜನ್ ಏನಾಯ್ತು CH4 ಆಯ್ತು. ಜನರಲ್ ಆಗಿ ಏನಿರಬೇಕು ಡಿಫ್ರೆನ್ಸ್ CH2 ಇರ್ಬೇಕು. ಹಾಗಿದ್ಮೇಲೆ ಎಲ್ಲ ಆಪ್ಷನ್ಸ್ ನ ಚೆಕ್ ಮಾಡ್ತಾ ಹೋದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ದ ನೆಕ್ಸ್ಟ್ ಕ್ವಶನ್. The number of periods and groups in the modern periodic table respectively ಅಂತ ಕೇಳಿದಾರೆ. ಮಾಡರ್ನ್ periodic table ಅಂತ ಬಂದ್ರೆ ಅದ್ರಲ್ಲಿ ಏನಿರುತ್ತೆ ಟೋಟಲ್ ಆಗಿ 18 1 2 3 4 5 6 ಅದೇ ರೀತಿ ಅಪ್ ಟು 18 ಏನ್ ಬರುತ್ತೆ ಗ್ರೂಪ್ಸ್ ಬರುತ್ತೆ. 18 ಗ್ರೂಪ್ಸ್ ಬರುತ್ತೆ. ನೆಕ್ಸ್ಟ್ 7 ಪೀರಿಯಡ್ಸ್ ಬರುತ್ತೆ. 1 2 3 4 5 6 7 ಏನ್ ಬರುತ್ತೆ ಪೀರಿಯಡ್ಸ್ ಬರುತ್ತೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ. ಅಂದ್ರೆ 18 ಅಡ್ಡ ಸಾಲುಗಳು ಬರುತ್ತೆ
ಸಾರಿ ಅಡ್ಡ ಸಾಲುಗಳು 7 ಬರುತ್ತೆ, ಈ ರೀತಿ ಕಂಬ ಸಾಲುಗಳು ಎಷ್ಟು ಬರುತ್ತೆ 18 ಬರುತ್ತೆ. ಹಾಗಾಗಿ ಆಪ್ಷನ್ಸ್ ಅಲ್ಲಿ ಏನ್ ಕೇಳಿದಾರೆ, ಫಸ್ಟ್ ಪೀರಿಯಡ್ಸ್ ಕೇಳಿದಾರೆ, 7 ಪೀರಿಯಡ್ಸ್ ಅಂತ ಬಂದ್ರೆ ಆಪ್ಷನ್ ಎ ಬಿ ಎರಡು ಬರುತ್ತೆ. ಬಟ್ 18 ಗ್ರೂಪ್ಸ್ ಯಾವ್ದಿದೆ, 7 ಮತ್ತೆ 18, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಮಾಡರ್ನ್ ಪೀರಿಯಡ್ ಟೇಬಲ್ ಹ್ಯಾಸ್ 18 ಗ್ರೂಪ್ಸ್ ಅಂಡ್ 7 ಪೀರಿಯಡ್ಸ್. ಅಂದ್ರೆ ಆವರ್ತಗಳು ಮತ್ತೆ ಗುಂಪುಗಳು ಅಂತ ಹೇಳ್ತಾರೆ. ಆವರ್ತಗಳು 7 ಇದೆ, ಗುಂಪುಗಳು ಎಷ್ಟಿದೆ 18 ಇದೆ. ಕ್ಲಿಯರ್? ಇದೇನಿಲ್ಲ, ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್ ಟೋಟಲ್ 13 ಕ್ವಶನ್ಸ್ ಇದೆ. 13 ಕ್ವಶನ್ಸ್ ಸಾಲ್ವ್ ಮಾಡಿದೀನಿ. ನೆಕ್ಸ್ಟ್ ನೋಡ್ರಿ, ಬರುವಂತ ಎಕ್ಸಾಮ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಸ್ಕೋರ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್.